ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಲದಿನ್ನಿ ಕಡೆ ಹೊಲ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ಸುಮಾರು 30 ವರ್ಷಗಳ ಹಿಂದೆ 6 ಎಕರೆ 27 ಗುಂಟೆ ಸರ್ಕಾರದ ಸ್ವಾಧೀನದಲ್ಲಿರುವ ಭೂಮಿಯನ್ನ ತಹಸೀಲ್ದಾರ್ ಸಿಂಧನೂರು ಇವರು 1992ರಲ್ಲಿ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆಯಡಿಯಲ್ಲಿ 165 ಪ್ಲಾಟ್ಗಳನ್ನು ಮಾಡಿ ನಿವೇಶನ ರಹಿತರಿಗೆ ಹಂಚಿದ್ದು, ನಂತರ 1994ರಲ್ಲಿ ದೇವಪ್ಪ ತಂದೆ ಚಾಗಪ್ಪ ಎಂಬುವರು ಇದೇ ಸರ್ವೆ ನಂಬರಿನ ಪೈಕಿ 1 ಎಕರೆ 13 ಗುಂಟೆ ಹೊಲವನ್ನು ಖರೀದಿ ಮಾಡಿ ಗ್ರಾಮಕ್ಕೆ ಮೀಸಲಿಟ್ಟ ಜಾಗವನ್ನು ಅತಿಕ್ರಮಿಸಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದಾಗ ಅತಿಕ್ರಮಿಸಿದ ಜಾಗವನ್ನು ತೆರವುಗೊಳಿಸಿದ್ದರು. ಈಗ ಅದೇ ದೇವಪ್ಪನ ಮಗ ಆಂಜನೇಯ ಗ್ರಾಮಕ್ಕೆ ಹೋಗುವ 18 ಫೂಟ್ ರಸ್ತೆಯನ್ನು ಅತಿಕ್ರಮಣ ಮಾಡಿ ರಸ್ತೆಯನ್ನು ಜೆಸಿಬಿಯಿಂದ ಅಗಿದು ಹಾಳು ಮಾಡಿದ್ದಾನೆ. ಇದನ್ನು ಪ್ರಶ್ನಿಸಿ ಗ್ರಾಮದ ನಿವಾಸಿಗಳು ಸಿಂಧನೂರು ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ತಹಸೀಲ್ದಾರರು ಹೊಲದ ಮಾಲೀಕ ಆಂಜನೇಯನನ್ನ ಮತ್ತು ಗ್ರಾಮಸ್ಥರನ್ನ ಕರೆಯಿಸಿ ಅಲ್ಲಿನ ಗ್ರಾಮಸ್ಥರಿಗೆ ತಿರುಗಾಡುವ ರೀತಿಯಲ್ಲಿ ರಸ್ತೆ ಬಿಟ್ಟು ಕೊಡಲು ಜಮೀನು ಮಾಲೀಕ ಆಂಜನೇಯನಿಗೆ ತಿಳಿ ಹೇಳಿದ ನಂತರ ರಸ್ತೆ ಬಿಟ್ಟು ಕೊಡಲು ನನ್ನ ತಂಟೆ ತಕರಾರು ಇಲ್ಲವೆಂದು ಹೇಳಿದ ನಂತರ ತಹಸೀಲ್ದಾರರು ಗ್ರಾಮಸ್ಥರಿಗೆ ನೀವು ಅಲ್ಲೇ ತಿರುಗಾಡಬಹುದು ಎಂದು ಹೇಳಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತಮ್ಮ ಸ್ವಂತ ಖರ್ಚಿನಿಂದ ಈ ಹಾಳಾದ ರಸ್ತೆಯನ್ನು ಟ್ರ್ಯಾಕ್ಟರ್ಗಳಿಂದ ಮಣ್ಣು ಹಾಕುವ ಸಂದರ್ಭದಲ್ಲಿ ಹೊಲದ ಮಾಲೀಕ ಆಂಜನೇಯ ಇಲ್ಲಿ ಮರಮು ಹಾಕಲು ನಿಮಗೆ ಯಾರು ಹೇಳಿದ್ದು ಎಂದು ಖ್ಯಾತಿ ತೆಗೆಯುತ್ತಾನೆ. ಇಲ್ಲಿನ ಪರಿಸ್ಥಿತಿ ಬಿಗಡಾಯಿಸಲು ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಎಂದು ದಲಿತ ಮುಖಂಡ ಚಿನ್ನಪ್ಪ ಹೆಡಗಿ ಬಾಳ್ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಕ್ಯಾಂಪ್ ಕಾರ್ಡ್ನಿಂದ ನಿಮ್ಮೆಲ್ಲರಿಗೆ ಬಂದವರಿಗೆ ಎಲ್ಲರಿಗೂ ಪತ್ರಕರ್ತರು ಬಂದ್ರ ಸಹಕಾರ ಮಾಡಿದ್ರು. ಆದಷ್ಟು ಬೇಗ ಸ್ವಲ್ಪ ರೆಡಿ ಮಾಡೋದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾರೆ ಸರ್. ರೋಡ್ ನಮ್ಮ ಜಾಗದಲ್ಲಿ ಬರ್ತೈತೆ ಅಂತೇಳಿ ಅವರು ಆಂಜನೇಯನವರು ತೆಗೆದಿದ್ರು ಸರ್. ತೆಗೆದ ಮೇಲೆ ತಹಸೀಲ್ದಾರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ ಮೇಲೆ 2-3 ಸಲ ಹೋದ್ಮೇಲೆ ಮೀಡಿಯಾದವರು, ಪತ್ರಕರ್ತರು ಮತ್ತು ಸಂಘಟನೆಯವರು ಎಲ್ಲರ ಸಹಕಾರದಿಂದ ತಹಸೀಲ್ದಾರನು ಬೇಗ ಒಪ್ಕೊಂಡ್ಬಿಟ್ಟು ನಮಗೆ ರೋಡ್ ಹಾಕ್ಕೊಳ್ರಿ ನೀವು ಅಂತೇಳಿ ನಮಗೆ ಆದೇಶ ನೀಡಿದ್ರು ಸರ್. ಅವರಿಗೆ ತುಂಬ ಹೃದಯದಿಂದ ನಾವು ಥ್ಯಾಂಕ್ಸ್ ಹೇಳ್ತೀವಿ. ನಾವು ಅಚಾನಕ್ಕಾಗಿ ಕಡೆವಲ ಇದು ಜಳಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಕಡೆವಲ ಮಲದಿನ್ನಿ ಕ್ಯಾಂಪ್ಗೆ ಆಕಸ್ಮಿಕವಾಗಿ ಬಂದಿದ್ದು ನಮ್ಮ ಸಂಬಂಧಿಕರ ಮನೆಗೆ. ಬಂದಂಥ ಟೈಮ್ನಲ್ಲಿ ಈ ಮೊದಲಿದ್ದು 30 ವರ್ಷಲಿದ್ದಂಥ ದಾರಿನ ಕಿತ್ತಾಕಿಬಿಟ್ಟಿದ್ದ ಹೊಲದ ಕ್ಯಾಂಪಿನ ಪಕ್ಕದಾಗಿರೋಂಥ ಒಬ್ಬ ರೈತ ಆಂಜನೇಯ ಅಂತೇಳಿ. ಆ ಸಮಯದಾಗ ನಾವೆಲ್ಲ ಜನರು ನೋಡ್ರಿ ಸರ ಇದೆಲ್ಲ ನೋಡ್ರಿ, ಈಗ 30 ವರ್ಷಲಿದ್ದ ದಾರಿನ ಕಿತ್ತಾಕಿಬಿಟ್ರೆ ನೋಡ್ರಿ ಇದೇನು ಇದಕ್ಕೇನು ದಾರಿ ಅಂತ ಹೇಳಿದ್ರು. ಆವಾಗ ನಾವು ಸಂಬಂಧಪಟ್ಟಂಥ ಮೀಡಿಯಾದವ್ರನ್ನ ಕರೆಸಿ ಅವರಿಗೆ ಇದೆಲ್ಲ ಊರಿನ ಸಮಸ್ಯೆ ಜನರು ತಾವು ತಮ್ಮ ಸಮಸ್ಯೆನಲ್ಲಿ ಹೇಳಿದ್ರು. ಅದಕ್ಕೆ ತಹಸೀಲ್ದಾರರು ಮನವಿ ಪತ್ರ ಸಹ ಹೋಗಿ ಇವರು ಊರ ಜನರನ್ನೆಲ್ಲ ಕರ್ಕೊಂಡು ಹೋಗಿ ತಹಸೀಲ್ದಾರನ್ನ ಭೇಟಿಯಾದ್ವಿ. ತಹಸೀಲ್ದಾರರು ಸಂಬಂಧಪಟ್ಟಂಥ ಆಂಜನೇಯ ಮತ್ತು ಈ ಗ್ರಾಮಸ್ಥರನ್ನ ತನ್ನ ಕೋಟಿಗೆ ಕರೆದು ಒಬ್ಬ ಮೌಖಿಕ ಅವರೆಲ್ಲ ಎದರ ಬದರ ಚರ್ಚೆ ನಡೆದಾಗ ಅವರು ಆಂಜನೇಯ ನಾನು ಮೊದಲ ದಾರಿ ನನ್ನ ಹೊಲದಾಗ ದಾರಿ ಕೊಡ್ತೀನಿ ಸರ್ ಅಂತ ಒಪ್ಪಿಕೊಂಡ. ಇವ್ರ ತಹಸೀಲ್ದಾರ್ ಸರ್ ಆರ್ಡ್ರ್ ಮಾಡತ್ತನ ನಾವು ತಡ್ಕಂದ್ರೆ ಸುತ್ತನ ಕಡೆ ಎಲ್ಲ ಈಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನಂದ್ರೆ ಸರ್ ಎಲ್ಲರೂ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಳೆ ಸ್ಟಾರ್ಟ್ ಆದ್ರೆ ನಮ್ಗೆ ಮರಮ ಸಿಗಂಗಲ್ಲ, ಹೊರಲಾಗ ದಾರಿ ಸುದ್ದಂಗಲ್ಲ. ಈ ವರ್ಕ್ ಐತೆ ನಾವು ಮಾಡ್ಕೊಂಬಿಡ್ತೀವಿ. ಮುಂದೆ ಏನೋ ಮುಂದೆ ತಹಸೀಲ್ದಾರ್ ಅವ್ರವ್ರ ನಾವು ಹೇಳಿ ಬಂದೀವಿ, ಅವ್ರ ಗಮನಕ್ಕೆ ತಂದೀವಿ, ಅವ್ರು ನೋಡ್ಯಾರ. ಅದ ಒಂದು ಧೈರ್ಯದಿಂದ ನಾವು ನಮ್ಮ ಸ್ವಂತ ನಮ್ಗೆ ಏನು ಯಾರು ಬೇಡ, ನಾವು ಮನೆಗೆ ನಮ್ಮ ಮನೆಗೆ ರೊಕ್ಕಕ್ಕೆ ನಾವು ಮಾಡ್ಕೊಂತೀವಿ ಧೈರ್ಯ ಮಾಡಿ ಅವರು ಕೆಲಸ ಸ್ಟಾರ್ಟ್ ಮಾಡ್ಯಾರ. ಎಲ್ಲರೂ ಊರಿನ ಗ್ರಾಮಸ್ಥರು ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡೋಕೆ ಹಚ್ಚಾರ. ನಾವು ಬಂದು ಸರ್ ನಾವು ಮಾಡೋಕೆ ಹಚ್ಚಿವಿ, ಬರ್ರಿ ನೀವು ನೋಡ್ರಿ ಅಂತಂದ್ರೆ ನಾವು ಬಂದು ನೋಡಿದ್ವಿ. ನಾವು ಭಾಳ ಖುಷಿ ಆಯ್ತು. ಎಲ್ಲರೂ ಈಗಿನ ಕಾಲದಾಗ ಸರ್ಕಾರ ಮಾಡಲ್ಲ ಅಂತ ಕುಂತಿರ್ತಾರೆ. ಆದರೆ ಈ ಟೈಮ್ನಾಗ ಇಷ್ಟು ಜನರಿಗೆ ಈ ಕಾಲದಾಗ ಸ್ವಂತಿಗೆ ನಾವು ಮಾಡ್ಕೊತೀವಿ, ನಮ್ಮ ದಾರಿ ನಾವು ಮಾಡ್ಕೊತೀವಿ ಅಂತ ತೋರಿಸ್ತಾರಲ್ಲ, ಅದು ಒಂದು ಮೆಚ್ಚುಗೆ ಅವ್ರಿಗೆ. ಆ ಒಂದು ಧೈರ್ಯ, ಆ ಒಂದು ಒಕ್ಕಟ್ಟು. ಈಗ ಸರ್ಕಾರದಿಂದ ನಾವು ತಿಳ್ಕೊಂಡ್ರಂಥ ಟೈಮ್ನಾಗ ಅದು ಮುಂದೆ ಆಗಂಗಾಗಲಿ ನಾವು ರಾಕಿ ಮಾಡಮ್ರಿ, ನಮ್ಮ ದಾರಿ ನಾವು ಮಾಡ್ಕೊಂಬ. ನಮ್ಮ ಮಕ್ಕಳು ಶಾಲೆಗೆ ಹೋಗೋದು, ಈಗ ಬೆಳೆ ಬರ್ತೈತೆ, ದವಸ ಧಾನ್ಯ ಮನೆಗೆ ತರಕ್ಕೆ ಬಂದಿರತ್ತಂದ್ರೆ ಕಾರಣಕ್ಕಾಗಿ ಇವು ಅವರೇ ಎಲ್ಲ ವರ್ಕ್ ಸೇರಿ ಅವ್ರಿಗೆ ಸ್ವಂತ ಏನಿಲ್ಲ, ಅವರೇ ಮನೆಗೆ ಬಿಟ್ಟು ಚಂದ್ರು ಏನು ಮಾಡ್ರೆ ಗೊತ್ತಿಲ್ಲ. ಅವರೆಲ್ಲರೂ ಸ್ವಂತ ನಿಂತು ಮಾಡ್ತಾರೆ.
ಸರ್ ರೀ ಬಿಟ್ಟು ಸರ್ ಇಲ್ಲ ತೆಗ್ನೆ ಬಿತ್ತದ ಎಲ್ಲ ಸ್ವಂತ ಮಾಡ್ಸಕ್ಕೆ ಆಮೇಲೆ ಅವ್ರು ಸಿ ಸಿ ರೋಡ್ ಮಾಡಿಸ್ಕೊಡ್ರಿ ಈಗ ತಾತ್ಕಾಲಿಕ ಅವ್ರು ಮಾಡ್ಕೊತಾರ ಆಮೇಲೆ ಪರ್ಮಿಟ್ ಪಂಚಾಯತಿಂದ ಸಿ ಸಿ ರೋಡ್ ಮಾಡಿಕೊಡ್ರಿ ಈಗ ಅವರು ಅನಿವಾರ್ಯ ಮಳೆಗಾಲ ಅಲ್ಲಲ್ಲಿ ಮಳೆ ಬರೋದು ನೋಡಿ ಅಂದ್ಕೊಂಡು ಅವರು ಮಾಡಿಸ್ತಾರೆ ಈಗ ಹಾಂ ಏನು ಮಕ್ಕಳು ಹೀರಿಂಗ್ ನೋಟಿಸ್ ಕೊಟ್ಟೆ ಸೆಕ್ಷನ್ ಪ್ರಕಾರ ಬಂದಾದ್ರೆ ಅವ್ನು ಅರೆಸ್ಟ್ ಮಾಡ್ಬೋದು. ಅವ್ನು ಬಂದಿಲ್ಲ ಅಟೆಂಡ್ ಆಗಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ಬೋದು. ಅವ್ನು ಏನಂತ ನಾನು ತಹಸೀಲ್ದಾರ್ ನೋಟಿಸ್ ಬಂದಿಲ್ಲ. ಆಯ್ತು ರೋಡಾಗಿ ಹೇಳಿ ವಕೀಲ ಅಂತ ವಕೀಲ ಹಾಂ ಆ ಕಡೆ ಹೇಳ್ಬಿಡು ಹಾಂ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಮೇಶ್, ಗ್ರಾಮ ಪಂಚಾಯಿತಿಯ ಸದಸ್ಯರು, ಮೊಹಿದ್ದೀನ್, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ರಾಮಾಂಜನೇಯ, ದುರ್ಗಪ್ಪ, ನಂದಪ್ಪ, ಶಮೀದ್, ಸುರೇಖಾ ಕಟ್ಟಿಮನಿ, ರೇಣುಕಾ, ಸುನೀತಾ, ಲಕ್ಷ್ಮೀ, ಶಾಂತಮ್ಮ ಹುಲಿಯಮ್ಮ ಇನ್ನೂ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.